ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ. ಟೈಮ್ ಈಗ 11:30 ಗುರುವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ಸೊ ಎಲ್ಲರೂ ಚಪಾತಿ ಮಾಡ್ತಾಯಿರ್ತೀರ. ಆ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳಿಲ್ಲ. ವಾರ ಪೂಜೆ ದೇವಸ್ಥಾನ ವಿಸಿಟ್ ಎಲ್ಲ ಆಯಿತು. ವಾಕ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಎವ್ರಿ ರೈನ್. ರಾತ್ರಿ ಇಡೀ ಮಳೆ ಬಂದಿದೆ. ಈಗ ಒಂದು ರೌಂಡ್ ನಿದ್ದೆ ಕೂಡ ಮಾಡಿದ್ದಿದ್ದೀನಿ ಬೆಳಗ್ಗೆ. ಸೊ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಏನು ಅಂದರೆ, ನಮ್ಮ ಅತ್ತೆ ಸೊಸೆ ಸೀಮಂತ ಇದೆ. ಅವರು ಮೈಸೂರಲ್ಲಿದ್ದಾರೆ. ಅವ್ರದ್ದು ಸೀಮಂತ ಇದೆ. ಕೊಪ್ಪಳಿಗೆ ಹೋಗಬೇಕು, ಕೆ ಜಿ ಕೊಪ್ಪಲ್ಗೆ ಹೋಗಿ ಸಿಂಪಲಾಗಿ ಬರೋಣ ಅಂತ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಆ್ಯಸ್ ಯೂಶ್ವಲ್ ಎದ್ದಿದ್ದೆ. ಬಟ್ ಸಿಕ್ಕಾಬಟ್ಟೆ ಮಳೆ ಇತ್ತು. ಸೊ ಎಲ್ಲ ಕ್ಲೀನ್ ಮಾಡಿ, ವಾರ ಪೂಜೆ ಮಾಡಿ, ತಿಂಡಿ ಮಾಡಿ, ಏನೋ ಕಸ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಒಂದು ಸಿಂಪಲ್ಲಾಗಿ ಗ್ರೀನ್ ಬ್ಲೌಸ್ ಕಾಂಬಿನೇಷನಲ್ಲಿರೋಂಥ ವರ್ಕ್ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಈ ಕಲರ್ ಇದೆ, ಇದು ಈರುಳ್ಳಿ ಸಿಪ್ಪೆ ಕಲರ್ ಸ್ಯಾರಿ. ಸೂಪರಾಗಿದೆ. ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಒಂದೇ ಒಂದು ಕಡ ಬ್ಯಾಂಗಲ್ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ನಲ್ಲ ಜುಮ್ಕ, ಅದೇ ಜುಮ್ಕ ತೊಗೊಂಡಿದ್ದೀನಿ. ಜುಮ್ಕ, ಬ್ಯಾಂಗಲ್, ಒಂದು ಪರ್ಲ್ ಸೆಟ್ ಸರ. ಈ ಸರ ಅಂತೂ ಸುಮಾರು ಜನಕ್ಕೆ ಇಷ್ಟ. ಸೊ ಅದನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್ ಆಗಿರುತ್ತೆ. ಬನ್ನಿ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಬರೋಣ. ಸುಮಾರು ಜನ ಸಿಂಪಲ್ ಮೇಕಪ್ ಅಂದಾಗ ನಿಮ್ಮ ಮೇಕಪ್ ವಿಡಿಯೋ ಮಾಡಿ ಆ ಪ್ರಾಡಕ್ಟ್ ತೋರಿಸಿ ಅಂತ ಕಮೆಂಟಲ್ಲಿ ಹೇಳ್ತಾಯಿದ್ರಿ. ನಾನೇನು ಅಷ್ಟು ಮೇಕಪ್ ಪರ್ಸನ್ ಅಲ್ಲ ಗೈಸ್. ಆ್ಯಸ್ ಯೂಶ್ವಲ್ ನ್ಯಾಚುರಲಾಗಿ ಇರ್ತೀನಿ. ತುಂಬ ಅಂದರೆ ತುಂಬ ನ್ಯಾಚುರಲಾಗೇ ಇರ್ತೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಇವತ್ತು ನಾ ಸಿಂಪಲಾಗಿ ಹೇಗೆ ರೆಡಿ ಆಗ್ತೀನಿ ಬನ್ನಿ ನೋಡುವ. ಮುಖ ತೊಳ್ಕೊಂಬರ್ತೀನಿ, ಕಾಯ್ತಾಯಿರಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು 3:30ಗೆ ಬಾಗಿಲಲ್ಲಿ ಕಸ ಎಲ್ಲ ಬಂದಿತ್ತು. ಮೀನ್ಸ್ ಮಳೆ ಬಂದಿತ್ತಲ್ಲ, ಪಕ್ಕದ ಮನೆ ಕಸ ಎಲ್ಲ ನಮ್ಮ ಮನೆಗೆ ಬಂದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ರಂಗೋಲಿ ಹಾಕೋಣ ಅಂದ್ಕೊಂಡೆ. ಬಟ್ ಸೋನೆ ಮಳೆ ಅನ್ನೀತಾನೇ ಇತ್ತು. ರಾತ್ರಿ ಇಡೀ ಮಳೆ ಉಯ್ದಿದೆ ನಮ್ಮ ಮೈಸೂರಲ್ಲಿ. ಸೊ ರಂಗೋಲಿ ಏನು ಹಾಕಲಿಲ್ಲ. ಆಮೇಲೆ ಬೆಳಗ್ಗೆ ಮಳೆ ನಿಂತ ಮೇಲೆ ಹಾಕೊಳ್ಳೋಣ ಅಂತ ವಾಕು ಹೋಗಲಿಲ್ಲ. ಮತ್ತೆ ಬಂದೆ. ಬಟ್ಟೆ ಒಗೆಯೋದು ಅದು ಇದು ಕೆಲಸ. ಚಪಾತಿ ಹಿಟ್ಟು ಕಲಸಿಟ್ಟೆ. ಸೊ ಹಂಗೆ ನೋಡ್ತಾ 5 ಗಂಟೆ ಆಗೇ ಹೋಯಿತು. ಸೊ ಮತ್ತೆ ಕೆಲಸ ಎಲ್ಲ ಮಾಡಿಕೊಂಡು ಬೇಗ ಕೆಲಸ ಮುಗಿಸೋಣ, ಬೇಗ ಟೆಂಪಲ್ಗೆ ಹೋಗೋಣ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ, ಅಕ್ಷಯ ತೃತೀಯಾಗೆ ಹಿಂದಿನ ದಿನ ಬುಧವಾರ ಅಕ್ಷಯ ತೃತೀಯ ಎಲ್ಲ ಪೂಜೆ ಮಾಡಿದ್ದೆ. ಮನೆ ನೀಟ್ ಮಾಡಿ ಕ್ಲೀನ್ ಮಾಡಿ. ಸೊ ಮತ್ತೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದೆ. ರಾಘವೇಂದ್ರ ಸ್ವಾಮಿಗೆ ಹಿಂದಿನ ದಿನ ಗಂಧದ ಲೇಪನ ಮಾಡಿದರು ಎಲ್ಲ ಮಠದಲ್ಲೂ ಕೂಡ. ಸೊ ಅದ್ರದ್ದು ಉತ್ಸವ ಇವತ್ತು ಸಂಜೆಗಿದೆ. ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ನಾನು ಕರೆಕ್ಟಾಗಿ 8 ಗಂಟೆಗೆ ಬಂದೆ ಟೆಂಪಲ್ಗೆ. ಮಹಾಮಂಗಳಾರತಿ ಕೂಡ ಸಿಕ್ತು. ತುಂಬ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು ಇವತ್ತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ, ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಏನೋ ಒಂಥರ ಬೆಳಗ್ಗೆ ಮನೆ ಕೆಲಸ ಮುಗಿಸಿ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಬಂದಾಗ ಇರೋವಂಥ ವೈಬ್ಸ್ ಇದೆಯಲ್ಲ, ಬೇರೆ ಎಲ್ಲೂ ಸಿಗೋದಿಲ್ಲ. ತಿಂತೀನೋ ಬಿಡ್ತೀನೋ, ಫಸ್ಟು ಟೆಂಪಲ್ಗೆ ಹೋಗಬೇಕು. ಸೊ ಇದಿಷ್ಟು ಬೆಳಗ್ಗೆಯಿಂದ ನಡೆದಂಥದ್ದು. ಮತ್ತು ನಾನು ಇನ್ನೇನು ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ. ಸೊ ಫ್ರೆಶ್ ಅಪ್ ಆಗಾಯಿತು. ಎಷ್ಟು ಮಳೆ ಹುಯ್ದರೂ ಸೆಕೆ ಮಾತ್ರ ಕಮ್ಮಿ ಆಗ್ತಾಯಿಲ್ಲ. ಫಸ್ಟು ಸ್ಯಾರಿ ವೇರ್ ಮಾಡಿಬಿಡ್ತೀನಿ, ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆನಾ? ಸ್ಯಾರಿ ಎಲ್ಲ ವೇರ್ ಮಾಡಿದೆ. ಇದು ಬ್ಯಾಕ್ ಬಟನ್ ಪಾಟ್ ಡಿಸೈನ್ ಇದೆ, ಟ್ಯಾಗ್ ಇದೆ. ಓಹೋ ಬೀಳ್ತಾ ಇದ್ದೀನಿ. ಜ್ಯುವೆಲ್ರಿ ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್ ಪಾಂಡ್ಸ್ದು. ಇಷ್ಟೇ ಕೈ. ಸುಮಾರು ಜನ ಅಂದ್ಕೊಬೋದು ಇವರು ಗಾಡಿ ಮೇಕಪ್ಪು ಹಂಗೆ ಹಿಂಗೆ, ಎಂಥದ್ದು ಇಲ್ಲ. ಹೇಳ್ಬೇಕಂದ್ರೆ ನನಗೂ ಮೇಕಪ್ಪು ತುಂಬಾ ದೂರ. ನಾನು ಮನೇಲಿದ್ದಾಗ ನನ್ನ ನೋಡಿದ್ರೆ ನೀವು ತಿಳ್ತಿರೋ ಇಲ್ವೋ, ಮೀನ್ಸ್ ಅಂದರೆ ಹಳೆ ಬಟ್ಟೆಲೇ ಇರ್ತೀನಿ. ಈಗ ಹಿಂಗೆ ಪಾಶಾಗೆಲ್ಲ ನಾನು ಯಾವತ್ತೂ ಇರೋದಿಲ್ಲ. ನನಗಿಲ್ಲಿ ಸ್ಟ್ಯಾಂಡ್ ಫಿಕ್ಸ್ ಮಾಡಿಸಿಲ್ಲ. ಹಿಂಗೆ ಇಟ್ಕೊಳ್ಳೋಣ ಅಂದರೆ ಮಿರರಲ್ಲಿ ಕಾಣುತ್ತೆ. ಅದೇ ಪ್ರಾಬ್ಲಮ್ಮು ತೋರ್ಸೋಕ್ಕೆ ನಿಮಗೆ. ಬೆಡ್ ಮೇಲೆ ಇಟ್ಟಿದ್ದೀನಿ ಫೋನ್ನ ನೋಡಿ. ಇದು ಒಂದೇ ನಾನು ಯೂಸ್ ಮಾಡೋದು. 2 ಪ್ರಾಡಕ್ಟು. ಈಗ ನೋಡಿ, ಇದು ಫೇಸಸ್ ಕನ್ನಡ ಅವ್ರದ್ದು ಸ್ಟ್ರೋಕ್ ಕ್ರೀಮು ಮತ್ತು ಸ್ವಲ್ಪ ಫೌಂಡೇಶನ್ ಹಾಕ್ತೀನಿ ಅಷ್ಟೇ.
ಇಷ್ಟೇ, ಯಾಕಂದರೆ ನಾವು ತುಂಬ ಸ್ವಟ್ ಹಾಕ್ತೀನಿ ಗೈಸ್. ನೀವೇನೋ ಅಂದ್ಕೊಬಿಡ್ಬೋದು ಅದಕ್ಕೆ ವಿಡಿಯೋ ಮಾಡಿ ಪ್ರಾಡಕ್ಟ್ ತೋರಿಸಿ ಅಂತ ಕೇಳೋದು ಅಂತ ಐ ಥಿಂಕ್. ನೋಡಿ ಯಾಕಂಗೆ ಮಧ್ಯೆ ಬರ್ತಾ ಇರೋದು? ಒಂದು ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ವಾ? ಬ್ರಷ್ ಎಲ್ಲ ನಾನು ಏನೇ ಯೂಸ್ ಮಾಡಲ್ಲ. ಇನ್ನು ಹಳೆಯ ವಿಡಿಯೋಗಳನ್ನ ಬೇಕಿದ್ರೆ ಚೆಕ್ ಮಾಡಿ, ಬ್ರಷಸ್ ಇದೆ, ಬಟ್ ನಾನು ಕೈಯಲ್ಲೇ ಮರ್ಚ್ ಮಾಡ್ತೀನಿ. ನಾನು ಹಾಕ್ಕೊಂಡಿದ್ದೆ ಇಷ್ಟು ಪ್ರಾಡಕ್ಟು. ಸಿ ದ ಡಿಫ್ರೆನ್ಸ್ ಇಷ್ಟೇ. ನಾನು ಯಾವ ಕಾಂಪ್ಯಾಕ್ಟು ಏನೂ ಹಾಕಲ್ಲ, ನೋಡಿದ್ರಾ? ಸೀದೆ ಗ್ಲೋ ಹಾಕ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ, ಹಿಂದೆ ಬಂದು ತೊಂದರೆ ಮಾಡ್ತಾಯಿದ್ದಾಳೆ. ಸೊ ಇಲ್ಲಿ ಬ್ಲರ್ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಸ್ವಲ್ಪ ಸ್ಯಾರಿ ಕಲರ್ ಪೀಚ್, ಐ ಥಿಂಕ್ ಇದು ಪೀಚ್ ಕಲರ್. ಐ ಲ್ಯಾಶಸ್ ಹಾಕೊಳ್ಳ ಬೇಡವಾ? ಸ್ವಲ್ಪ ಅಪ್ಲೈ ಮಾಡೋಣ. ನೋಡಿ, ಇದಿರೋದೇ 4 ಕಲರ್. ಸ್ವಲ್ಪ ಅಷ್ಟೇ, ಲಿಟ್ಲ್ ಬಿಟ್. ಅಯ್ಯೋ ಬ್ಲರ್ ಕಾಣಿಸ್ತಾ ಇದೆ ಗೈಸ್. ಅಯ್ಯೋ ನೋಡಿ, ಕತ್ಲೆಲ್ಲಿ ಹಾಕೊಂಡಿದ್ದಕ್ಕೆ ಹೆಂಗಾಗಿದೆ. ಎಲ್ಲಾಗಬೇಕು. ಆಯ್ತಾ ನಿಂದು? ಬೈ ಕಡೆ ಒಂಚೂರು ಟ್ರೈಪಾಡ್ ಫಿಕ್ಸ್ ಮಾಡ್ಬೇಕು ಅದಕ್ಕೆ. ಈ ಗೈಸ್ ಹಣೆಗೆ ಹಚ್ಕೊಂಡೆ. ಅಪ್ಪ ಕಾಲ್ ಮಾಡಿದರು, ಹೊರಟ್ರ ಅಂತ. ಸೊ ಕಟ್ಟಾಗೋಯ್ತು ಕಾಲು. ವಿಡಿಯೋ ರೆಕಾರ್ಡ್ ಮಾಡುವಾಗ ಕಾಲ್ ಬಂದರೆ ಕಟ್ಟಾಗುತ್ತೆ. ಸ್ವಲ್ಪ ಐಲೈನರ್ ಹಾಕೋತೀನಿ. ಇದು ಫೆಸಸ್ ಕನ್ನಡ ಅವ್ರದ್ದೆ. ನಿಮಗೆ ತೋರ್ಸೋಕ್ಕೆ ಅಂತ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅರ್ಜೆಂಟಲ್ಲಿ. ಇನ್ನೊಂದಿನ ನೀಟಾಗಿ ಡೀಟೇಲಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸತೀಶ್ ಕೂಡ ಬಂದರು. ಆಯ್ತಾ ಅಂತ ಇದ್ದಾರೆ. ಐ ಥಿಂಕ್ ಅದು ಈ ಕಡೆಗೆ ಸರಿ ಬರಲಿಲ್ಲ, ಈ ಕಡೆದು ಓಕೆ. ಇಷ್ಟೇ ನನ್ನ ಮೇಕಪ್ ಕುಂಕುಮ ಇರುತ್ತೆ, ಅರಶಿನ ಇರುತ್ತೆ, ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ. ಓಕೆ, ಫೈನಲಿ ರೆಡಿಯಾಗಾಯಿತು. ಒಂದು ಲೂಸಾಗಿ ಬಫ್ ಹಾಕಿ ಸಿಂಪಲ್ಲಾಗಿ ಫ್ರೀ ಹೇರ್ ಬಿಟ್ಟಿದ್ದೀನಿ. ನಾನು ಯೂಸ್ ಮಾಡಿದಂಥ ಲಿಪ್ಸ್ಟಿಕ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ಮರೂನ್ ಶೇಡ್, ರೆಡ್ ಶೇಡ್. ಲಿಂಕ್ ಬೇಕಿದ್ರೆ ತೊಗೊಳ್ಳಿ. ಕೋಡ್ ಕೇಳ್ತೀರಾ? 2-3 ಅಷ್ಟೇ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋದು. ಸೊ ನೋಡಿದ್ರ, ನಾವು ಏನು ಹಾಕೋತೀವಿ, ನಾವು ಹೆಂಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಗೈಸ್. ನಾವು ಎಷ್ಟು ಖುಷಿಯಾಗಿದ್ದೀವಿ, ನಗ್ನಗ್ತಾ ಇದ್ದೀವಿ, ನಾವು ಹೇಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಬಿ ಹ್ಯಾಪಿ, ಬಿಂದಾಸ್ ಆಗಿರಿ. ನಿಮ್ಮ ಲೈಫ್ ಇರೋದು ಒಂದೇ ಲೈಫ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಜೀವಿಸಿ. ನಾನು ಜಾಸ್ತಿ ಮೇಕಪ್ ಪರ್ಸನ್ ಅಲ್ಲ, ಬಟ್ ಎಲ್ಲರೂ ಹೋಗುವಾಗ ಸ್ವಲ್ಪ ನೀಟಾಗಿ ಡೆವಲಪ್ ಆಗಿ ಹೋಗೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಹೊರಡುವ. ಸೊ ಸತೀಶ್ ಕೂಡ ಬಂದರು. ಆಯಿತಾ ನೀನು ರೆಡಿ ಆಗಿಲ್ವಾ ಅಂತ ಕೇಳ್ತಾಯಿದ್ರು. ಸೊ ರೆಡಿ ಆಯಿತು, ಬನ್ನಿ ಹೊರಡೋಣ ಅಂತ ಹೇಳಿ. ಸೊ ಇವಾಗ ಫೈನಲಿ ಹೊರಡೋಣ ಅಂತ 1-2 ಸಣ್ಣ ಪುಟ್ಟ ಫೋಟೋ ಕೂಡ ತೆಕ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸ್ವಲ್ಪ ಡುಮ್ಮಿ ಆಗಿದ್ದೀನಾ ಅಂತ ಕಮೆಂಟ್ ಮಾಡಿ, ಅಥವಾ ಇದ್ದಂಗೆ ಇದ್ದೀನಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಆನ್ ದ ವೇ ಹೋಗುವಾಗ ಸತೀಶ್ಗೆ ಕಾಲ್ ಕೂಡ ಬಂತು. ಯಾರಪ್ಪ ಅಂದರೆ ನಮ್ಮ ಬಾಡಿಗೆ ಮನೆಯಲ್ಲಿರೋರು. ನೀರು ಬರ್ತಾಯಿಲ್ಲ ಸರ್ ಒಂದು 3 ಡೇಸಿಂದ ಅಂತ. 6 ಇಯರ್ಸಿಂದ ಇದ್ದಾರೆ. ಸಣ್ಣ ಪುಟ್ಟದೆಲ್ಲ ಅವ್ರು ನೋಡ್ಕೋಬೇಕಲ್ವ. ಮೇಲ್ಗಡೆ ಟ್ಯಾಂಕ್ ಈಗ 1 ಮಂತ್ ಬ್ಯಾಕು ಹೊಸ ಟ್ಯಾಂಕ್ ಕೂಡ ನಾವೇ ಫಿಕ್ಸ್ ಮಾಡಿಕೊಟ್ಟಿದ್ದೀವಿ. ಅವ್ರು ಹಾಳು ಮಾಡಿದ್ದೆಲ್ಲ ನಾವೇ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ನೀರು ಬರ್ತಾಯಿಲ್ಲ ಅಂದರೆ ಈಗ ಬೇಸಿಗೆ ಎಲ್ಲ ಕಡೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನು ಕೂಡ ಒಂಚೂರು ದುಡ್ಡು ಕೊಟ್ಟು ಟ್ರ್ಯಾಕರಲ್ಲಿ ತರಿಸ್ಕೋಬೇಕು. ನಮಗೆ ಕಾಲ್ ಮಾಡಿದ್ರೆ ಸತೀಶ್ಗೂ ಕೂಡ ಫ್ರೀ ಇರಲ್ಲ, ಅವರು ಕೂಡ ಬ್ಯುಸಿ ಇರ್ತಾರೆ. ಎಲ್ಲನೂ ಹೀಗೆ ನಾನು ಒಂದು ಓಪನಾಗಿ ಹೇಳ್ಕೊತೀನಿ, ನಮ್ಮ ಥರ ಓನರ್ ಇನ್ನೆಲ್ಲೂ ಸಿಕ್ಕಲ್ಲ. ಯಾಕಂದರೆ 6 ಇಯರ್ಸ್ 7 ಇಯರ್ಸ್ ಆಗ್ತಾ ಬಂತು. ಅವ್ರನ್ನ ನಾವು ಖಾಲಿನೂ ಮಾಡಿಸಿಲ್ಲ. ಅವ್ರ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ತಿರುಗೂ ಕೂಡ ನಾವು ಒಂದಿನ ಹೋಗಿ ನೋಡಿಲ್ಲ. ಅವ್ರು ಇರೋ ತನಕ
ಅದು ಅವ್ರದ್ದೇ ಮನೆ, ನಿಮ್ಮದೇ ಮನೆ ಅನ್ನೋ ಥರ ನಾವು ಬಿಟ್ಟಿದ್ದೀವಿ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸರಿ, ನೀರಿಲ್ಲ ಅಂದ್ರೆ ಅವ್ರು ಯೂಸ್ ಮಾಡ್ತಾ ಇರೋದು ಅವ್ರು ಹಾಕಿಸ್ಕೋಬೇಕು. ಈಗ 6 ವರ್ಷ 7 ವರ್ಷ ಆಯಿತು ಬಾಡಿಗೆ ಕೊಟ್ಟು ಹಂಗೆ ಬಿಡ್ತಾರಾ? ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗಿ. ನೀರು ಬೇಸಿಗೆ ಕಾಲ ನೀರು ಬರಲ್ಲ. ಈಗ ಎಷ್ಟಲ್ಲಿ ಬೋರು ಟ್ಯಾಂಕಿ ಈಗ ತಾನೇ 1 ತಿಂಗಳಾಗೈತೆ, ಬೇರೆ ಟ್ಯಾಂಕ್ ಹಾಕ್ಸಿ. ಅವ್ರು ಹೇಳ್ದಂಗೆ ಕುಣೀರಿ, ನೀನು ಕರೆಕ್ಟಾಗಿದೆಯಾ? ಯಾರು ಲಲಿತಾಂಟಿ ನೋಡು, ಇವರೆಲ್ಲ ಇಲ್ಲ ಅದೆಲ್ಲ ಹೊಟ್ಟೆ ನೋವು ಅಂತ ಹೊಂಟೋದ್ರು ಅಂತ ಈಗ ನೋಡ್ರಿ ಇದ್ವಂತ ಫೋನ್ ಮಾಡೋರು ಯಾರು. ಸೊ ಹೀಗೆ ಮಾತಾಡ್ತಾ ಬಂದಿದ್ದೆ ಗೊತ್ತಾಗ್ಲೇ ಇಲ್ಲ. ಬಂದಷ್ಟರಲ್ಲಿ ಊರಿಂದ ಎಲ್ಲ ಬಂದಿದ್ರು. ಅಮ್ಮ ಅವರೆಲ್ಲ ಹಿಂದಿನ ದಿನನೇ ಬಂದಿದ್ರು. ಸೊ ಬಂದು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡ್ವಿ. ಬಾ ಹೋಗೋಣ ನಮ್ಮ ಮನೆಗೆ. ಬಾ ಹೋಗೋಣ. ಬರ್ತೀಯಾ ನಮ್ಮ ಮನೆಗೆ ಹೋಗೋಣ? ಯಾಕೆ ನಂಗೆ ಅತ್ತೆ ಮಗ ಚೇತು, ಅತ್ತೆ ಮಗ ಆಗ್ಬೇಕು, ಮಗ ಆಗ್ಬೇಕು. ಫೋನ್ ಬೇಕಂತ ಮಗುಗೆ. ಮನೇಲಿ ಕೊಡ್ತೀನಿ ಫೋನ್. ಕಾಂಪ್ರಮೈಸ್ ರೆಡಿನಾ? ಹುಡುಗಿ ಫೋಟೋ ತಗೊಳ್ಳ. ಈಗ ತೆಗೆದ್ರಾ ಎಂತ ಆಯ್ತಾ? ಅಕ್ಕ ಒಂದು ನಿಮಿಷ ಬೇಡ, ಆಯ್ತಾ? ಸಿಕ್ಕುತ್ತಪ್ಪ ದಿವ್ಯ ನೀನು? ನೀನು ಕುಡಿತಿದ್ದೀಯಾ? ಅಲ್ಲ ಇನ್ನು ಆಮೇಲೆ ಕುಡಿಯೋಣ. ಎಲ್ಲ ಹೊರಗಡೆ ಮಾತಾಡಿಸ್ತಿಲ್ಲ. ಒಂದು ರಬ್ಬರ್ ಇದ್ರೆ ಕೊಡ್ತೀಯಾ? ಬಿಸ್ಕೊ ರಬ್ಬರ್ ಏನಾದರೂ ಟೈಟ್ ಆಗ್ತಾ ಇದೆಯಾ ನಿಮಗೆ? ಇಲ್ಲ ಅಷ್ಟು ಅಕ್ಕ ಒಂಚೂರು ಕಬಡ್ಡಿ ಗಾಯತ್ರಿ ಯಾವ ಸ್ಕೂಲ್ ಸ್ಟಾರ್ಟ್ ಮಾಡಿದ್ಯಾ? ಇಲ್ಲ ಈ ಬೀಡ್ಸ್ದು ದಾರ ಆಗಿದೆ. ಬಿಡಿ ಅದು ಹುಷಾರು. ಸರಿ ಅದೇ ಡೈರೆಕ್ಟ್ ಬಂದ್ಬಿಡ್ತಾವ. ಇದು ಹಿಂದೆ ಕಟ್ಕೋಬೋದು. ಟೈಟ್ ಆಯ್ತಾ? ಇಷ್ಟೇ ಇರಬೇಕಲ್ಲ. ಸರಿ ಏನಾದರೂ ಅದು ಬಂದಲ್ಲ ಬೇರೆ ನಾಳೆ ಮುಟ್ಟದೈತೆ ಕೂಡ ಹಾಕ್ಕೊಡ್ತೇನೆ. ಹಾಕ್ಕೊಡ್ತೀಯಾ? ಸ್ವಲ್ಪ ಕುಂಕುಮ ಹೋಗಿದ್ರೆ ಇಲ್ಲ ನಾವು ಮದುವೆ ಹೀಗೆಲ್ಲರೂ ಒಂದು ಕಡೆ ಸೇರಿದಾಗ ಕಷ್ಟ ಸುಖ ಅದು ಇದು ಎಲ್ಲ ಮಾತಾಡ್ತಾ ಕೂತಿರ್ತೀವಲ್ವ. ಸೊ ಹೀಗೆ ಮಾತಾಡ್ತಾ ಕೂತಿದ್ವಿ. ಇವರೇ ನಮ್ಮ ಸೋದರತ್ತೆ ಮಗ ಸೊಸೆ. ಸೆಕೆಂಡ್ ಬೇಬಿ ಇದು ಬೇಬಿ ಶವರ್ ಏನಾದರೂ ಕರಿಬೋದು. ಸೀಮಂತ ಸಿಂಪಲಾಗಿ ಮನೆಯಲ್ಲಿ ಮನೆ ಅಳತೆಗೆ ಮಾಡ್ಕೊಂಡಿದ್ದು. ಸೊ ಸಣ್ಣ ಪುಟ್ಟ ರೀಲ್ ಕೂಡ ಮಾಡಿದರು. ನಾನೇ ರೀಲ್ಸ್ ಕೂಡ ಮಾಡಿಸಿದ್ದೆ. ಗೊತ್ತಲ್ಲ ನನಗೆ ರೀಲ್ಸ್ ಅಂದರೆ ಫೇವ್ರೆಟ್ ಅಂತ ಯಾವಾಗಲೂ. ಸೊ ಬ್ಲೆಸ್ ಬೇಬಿ ಬಾಯ್ ಇದೆ ಒಂದು ಆಲ್ರೆಡಿ. ಬೇಬಿ ಗರ್ಲ್ ಆಗಲಿ ಅಂತ ಬ್ಲೆಸ್ ಮಾಡಿ. ಯಾಕಂದರೆ ಒಂದು ಮನೇಲಿ ಒಂದು ಹೆಣ್ಮಗು ಇರಲೇಬೇಕಲ್ವ. ಸೊ ನೋಡೋಣ, ಲೆಟ್ ಮಿ ಫಿಂಗರ್ ಕ್ರಾಸ್ ಯಾವ ಪಾಪ ಆಗುತ್ತೆ ಅಂತ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಜೋಡಿ ಹೇಗಿದೆ ಕಮೆಂಟ್ ಮಾಡಿ.
ಒಂದು ಮಗು ಇದೆ, ಗಂಡು ಮಗು ಇದೆ. ಹಿಂಗೆ ಫೋಟೋ, ಸೆಲ್ಫೀಸ್, ವೀಡಿಯೋಸ್ ಎಲ್ಲ ಮಾಡಿದೆ. ಸೆಕೆಂಡ್ ಬೇಬಿಗೇನು ಮನೆ ಮೇಲೆ ಕೂರಿಸಿ ಸೀಮಂತ ಮಾಡೋಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಆ ಕಡೆಯಿಂದ ಒಂದು 9 ಜನನೋ 12 ಜನನೋ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಈ ಕಡೆಯಿಂದ ಗಾಡಿ ಮೇಲೆಲ್ಲ ಕೂರಿಸಿ ಫೋಟೋಸು, ವಿಡಿಯೋಸು ಎಲ್ಲ ತೆಗಿತಾ ಇದ್ದೀನಿ. ಅವ್ರು ಹೇಳ್ತಾಯಿದ್ರು, ಅಕ್ಕ ನಿನ್ನ ಫೋನಲ್ಲಿ ಚೆನ್ನಾಗಿ ಬರ್ತಾಯಿದೆ, ತೆಗಿಯಕ್ಕ ಸಾಂಗ್ ಎಲ್ಲ ಡೌನ್ಲೋಡ್ ಮಾಡಿ ಅಂತ. ಸೊ ನಾನು ಫ್ರೀಯಾಗಿ ಕೂತಿದ್ನಲ್ಲ, ಅವರೆಲ್ಲ ಅದು ಇದು ಅಡುಗೆ ಮಾಡೋದು, ಊಟ ಬಡಿಸೋದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಅಂತೂ ಅಮ್ಮ ಫೋನ್ ಮಾಡಿದ್ದೀನಿ, ಅವ್ರ ಎಜುಕೇಶನ್ ಕಾರ್ಡ್ ತಗೊಂಡು ಅಲ್ಲೋ ಪಾಪ ಕರ್ಕೊಬಂದವ್ರಂತೆ ಲಿಕ್ಕಿನ. ಅವರು ಇಲ್ಲಿ ಉಯ್ಯಾಲೆ ಬಿಟ್ಟು ಇಳಿತಾ ಇಲ್ಲ, ನಿಮ್ಮ ಕಾರ್ಡ್ ಇಟ್ಬಿಟ್ಟು ಹೋಯ್ತಾವಿ ಅಂತ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದಿದ್ದ. ಅವ್ರ ಅಮ್ಮ ಬರೋದೇ ಅಪರೂಪ. ಲೊಕೇಶನ್ ಅಮ್ಮ ಮನೋರ್ ಅತ್ತೆ ಅವರು, ಇನ್ನೊಂದು ಮುರುಗೇಶ್ ಅಣ್ಣ ಅಂತ ಅವರಲ್ಲ, ಅವ್ರ ಮನೇಲಿ ಅವಣ್ಣ ಪಾಪ ಅವನು ಇರ್ಲಿ ಇರ್ಲಿ ರೇಟ್ ಹೊಡಿತಾನೆ. ಹಂಗಾರೆ ಊಟ ಕಮ್ಮಿ ಮಾಡಾಯ್ತಾ? ಡಯಟ್ ಮಾಡು ಫುಲ್. ಕಿರ್ಚಾಡ್ತಾನೆ. ನನ್ನ ಮಗ ನಿನ್ಗೈತೆ ನಡಿ ಮಗನೇ. ನಾನಾ ಆಯ್ತು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಭರ್ಜರಿ ಹೋಳಿಗೆ ಊಟ ಎಲ್ಲ ಮಾಡಿಕೊಂಡು ಕುಂಕುಮ ಎಲ್ಲ ತೊಗೊಂಡು ಎಲ್ರಿಗೂ ವಿಶ್ ಮಾಡಿ ನಮ್ಮನೆಗೂ ಬನ್ನಿ ಅಂತ ಎಲ್ರೂ ಕರೆದು ಮನೆಗೆ ಬಂದೆ. ತುಂಬ ತಲೆನೋವು ಬಂದ್ಬಿಡ್ತು ಗೈಸ್ ನಂಗೆ ಇವತ್ತು. ಸಂಜೆ 4:15 ಟೈಮಿಂಗ್ಸ್ ನೋಡಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಭರ್ಜರಿ ಊಟ, ರೆಸ್ಟ್ ಆಯಿತು. ಕಾಫಿ ಮಾಡಿ ಕುಡಿದು, ನಾನು ಹಾಲು ಕುಡ್ದೆ, 1 ಕಪ್ ಕಾಫಿ ಕುಡಿಲಿಲ್ಲ. ರೆಡಿಯಾಗಿದ್ದೀವಿ ಮತ್ತೆ, ಅಂದರೆ ಮೀನ್ಸ್ ಮುಖ ಕೈ ಕಾಲೆಲ್ಲ ತೊಳೆದು. ಹೇರ್ ಸ್ಟೈಲ್ ಏನೋ ತೆಗಿಲಿಲ್ಲ, ಚೆನ್ನಾಗಿತ್ತು ಅದೇ ಹೇರ್ ಸ್ಟೈಲ್. ಮಕ್ಕಳು ಹಠ ಮಾಡ್ತಾಯಿದ್ದಾರೆ. ಇವತ್ತು ಕಾರ್ಮಿಕರ ದಿನಾಚರಣೆ, ರಜಾ ಅಲ್ವಾ, ಬಲ್ಮುರಿ ಕರ್ಕೊಂಡು ಹೋಗುವಪ್ಪ ಅಂತ. ಸೊ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ, ಒಂದು ಮಿಡಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಡುವ. ಏನೂ ಮೇಕಪ್ ಏನೂ ಇಲ್ಲ, ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿದ್ರೆ ಬರ್ತಾಯಿತ್ತು ನನಗೆ, ಈ ಮಕ್ಕಳು ಬಿಡ್ತಾಯಿಲ್ಲ. ಅಮ್ಮ ಆಂಟಿ ಎಲ್ಲ ಕರೆದು ಬಂದಿದ್ದೀನಿ ಬನ್ನಿ ಅಂತ. ಅವ್ರು ಬರ್ತಾರೇನೋ ಗೊತ್ತಿಲ್ಲ. ನೈಟ್ ಆದರೂ ಬನ್ನಿ, ಇಲ್ಲ ನಾಳೆ ಬೆಳಗ್ಗೆನಾದರೂ ಬನ್ನಿ ಅಂತ ಹೇಳಿದ್ದೀನಿ. ಹಂಗೆ ಹೋಗ್ತಾರೋ ಅಥವಾ ಬರ್ತಾರೋ ಗೊತ್ತಿಲ್ಲ. ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೊರಡ್ಬೇಕಾಯ್ತು. ಸತೀಶ್ ಯಾರೋ ಪಾರ್ಟಿ ಬಂದರು ಅಂತ ಮಾತಾಡ್ತಾಯಿದ್ದಾರೆ. ಅವ್ರ ಮಾತೆಲ್ಲ ಮುಗಿಸಿದ್ಮೇಲೆ ಬಲ್ಮುರಿ. ಸತೀಶ್ 3 ಡೇಸಿಂದ ಅಡುಗೆ ಮಾಡಿದಂಥ ಪಾರ್ಟಿ ಕೂಡ ಬಿಲ್ ಪೇ ಮಾಡೋಕ್ಕೆ ಬಂದಿದ್ದರು. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಬಿಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು 4:15ಗೆ ಮನೆ ಬಿಟ್ವಿ. ಇವಾಗ ತುಂಬ ಬಿಸಿಲಿದೆ, 4:15 ಆದರೂ ಇನ್ನೂ ಕಮ್ಮಿ ಆಗಲಿಲ್ಲ. ಹೀಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹೋಗ್ತಾ ಬಲ್ಮುರಿ ಹತ್ರ ಹೋಗ್ತಾ ಇದ್ದಂಗೆ ವೆದರ್ ಮಾತ್ರ ಆಸಮ್ ಆಗಿತ್ತು ಗೈಸ್. ಸೊ ನಾವು ಅಂದ್ಕೊಂಡ್ವಿ ಇಷ್ಟು ಜನ ಇರಲ್ಲ, ಸಂಜೆ ಟೈಮು ತುಂಬ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಹೋದಾಗಲೇ ಗೊತ್ತಾಗಿದ್ದು ನಮಗೆ, ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ ಗೈಸ್. ವಿಡಿಯೋ ಕೊನೆ ತನಕ ನೋಡಿ. ಬಲ್ಮುರಿಲಿ ಇಂಥ ಅತಾಚುರ್ಯ ಆಗುತ್ತೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಯಪ್ಪ ಎಷ್ಟು ಭಯ ಆಗೋಯ್ತು ಅಂದರೆ, ನಾವು ಮುಸ್ಸಂಜೆ ಹೊತ್ತು 6:45 ಹಂಗೆ ಆಗೇ ಹೋಯ್ತು ಅಲ್ಲೇ. ಇಂಥದ್ದು ಒಂದು ಏನಂತಾರೆ ಅದಕ್ಕೆ, ಅಚಾತುರ್ಯ ಈ ಥರ ನಡೆಯುತ್ತೆ ಅಂತ ನಾವು ಮನಸ್ಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬ ಲೂಸ್ ಬಾಂಬ್ಸ್ ಎಲ್ಲ ಬಂದುಬಿಡ್ತು ಕೈ ಮೇಲೆ. ಭಯ ಸ್ಟಾರ್ಟ್ ಆಗೋಯ್ತು. ನಡೀರಿ ಹೋಗೋಣ ಅಂದರೆ ಸತೀಶ್ ಬರ್ತಾನೇ ಇಲ್ಲ, ಅಲ್ಲೇ ನಿಂತಿದ್ದಾರೆ. ಏನಾಯಿತು ಎತ್ತ ಪ್ರತಿಯೊಂದು ವಿಡಿಯೋ ಹಾಕ್ತೀನಿ ನೋಡಿ. ಜಿಪ್ಪಾಕೋ ಅದು. ಜನ ಇರೋ ಕಡೆ ಹೋಗ್ಬಿಡ, ಫುಲ್ ರಶ್ ಐತೆ. ನಿನಗೆ ಹೇಳ್ತಾ ಇರೋದು ವಿಕ್ಕಿ, ಫುಲ್ ರಶ್ ಐತೆ. ಯಪ್ಪ ಏನು ಇಷ್ಟು ಜನ. ವಿಕ್ಕಿ
ಜನ ಇರೋ ಕಡೆ ಹೋಗ್ಬೇಡ, ಬೇಡ ಅಲ್ಲೆಲ್ಲ ಫುಲ್ ರಶ್ ಐತೆ. ನಾನೀಗ ಬಟ್ಟೆ ಹಿಡ್ಕೊಳಕ್ ಬಂದಿಲ್ಲ, ಹಾಕೋ ಬಟ್ಟೆನು. ಗೈಸ್ ಬಂದೇನು ಹೇಳ್ಬೇಕು ಅಂದರೆ, ಮಕ್ಕಳು ಈ ಟೈಮಲ್ಲಿ ಏನೋ ಅವ್ರಿಗೊಂಥರ ಎಂಥ್ಯೂಸಿಸಮ್ ಇರುತ್ತೆ, ಖುಷಿ ಇರುತ್ತೆ. ಏನು ಮಾಡಬೇಡ ಅಂತೀವೋ ಅದದ್ದೇ ಮಾಡ್ತಾರೆ. ದಯವಿಟ್ಟು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ತುಂಬ ಅವರು ವಿಷಲ್ ಹಾಕ್ತಾ ಇರ್ತಾರೆ, ಆ ಕಡೆ ಹೋಗಬೇಡಿ, ಸುಳಿ ಇದೆ, ಗೇಟ್ ಓಪನ್ ಮಾಡಿದ್ದೀವಿ, ನೀರು ಫೋರ್ಸ್ ಇದೆ. ನೀರು ಎಷ್ಟು ಫೋರ್ಸ್ ಇತ್ತು ಅಂದರೆ ಜನನೂ ಹಾಗೆ ಇದ್ದರು ಗೈಸ್. ನಾವು 4:45 ಒಳಗಡೆ ಎಂಟ್ರಿ ಆಗೋಷ್ಟರಲ್ಲಿ, ಅಷ್ಟೊತ್ತಾದರೂ ಇನ್ನೂ ಬರ್ತಾನೆ ಇದ್ದಾರೆ. ನಾನಂತೂ ನನ್ನ ಕಣ್ಣಾರ ಇಂಥದ್ದೊಂದು ನೋಡ್ತೀನಿ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಖುಷಿ ಎಂಥವ್ರಿಗಾದರೂ ಈ ಬೇಸಿಗೆಯಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನಾನಂತೂ ನೀರು ಒಳಗಡೆ ಇಳಿಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಈ ಮಕ್ಕಳು ನನ್ನ ಫೋನ್ಗೆ, ನನ್ನ ಬಟ್ಟೆಗೆ, ಪ್ರತಿಯೊಂದಕ್ಕೂ ನೀರೆಲ್ಲ ಹಾಕ್ತಾನೇ ಇದ್ದರು, ಬಾ ಮಮ್ಮಿ ಏನಾಗಲ್ಲ ಅಂತ. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಮಕ್ಕಳು ಕರ್ಕೊಂಡೋಗೋದಾಗ ಆದಷ್ಟು ಎಚ್ಚರಿಕೆ ಇದ್ದೀರಿ. ಯಾರೋ ಬ್ಯಾಂಗ್ಳೂರಿಂದ ಒಂದು ಗ್ರೂಪ್, ಒಂದು 6 to 8 ಮೆಂಬರ್ಸ್ ಜೆಂಟ್ಸ್ ಟ್ರಿಪ್ಗೆ ಅಂತ ಬಂದಿದ್ರಂತೆ. ಯಾವುದೋ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋರು, ಅವರು ಡ್ರೈವರ್ ಅಂತ. ಐ ಥಿಂಕ್ ತುಂಬ ಹೆವಿ ಡ್ರಿಂಕ್ ಮಾಡಿದ್ರಂತೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಇಬ್ಬರು, ಆ ಯಪ್ಪ ಸತೀಶ್ ಹಿಂದೆನೇ ಸ್ವಿಮ್ ಮಾಡ್ತಿದ್ರು, ನಾನು ನೋಡಿದೆ ಆ್ಯಕ್ಚುಲಿ. ಆ ಕಡೆ ಹೋಗಬೇಡಿ, ಈ ಕಡೆ ಬನ್ನಿ ಅಂತ ವಿಜಲೆಲ್ಲ ಹಾಕಿ ಅವ್ರನ್ನ ಕರೀತಾಯಿದ್ರು. ಇವರು ವಿಕ್ಕಿ ಬಾಬು ಇಬ್ಬರು ಮೆಟ್ಲಂತ ಇದೆಯಲ್ಲ, ಅಲ್ಲೇ ಆಟ ಆಡ್ತಾಯಿದ್ರು. ನಾನು ಅವ್ರ ಮುಂದೆನೇ ಇದ್ದೆ. ಸತೀಶ್ ಅಂತೂ ಸ್ವಿಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಆ ಕಡೆ ಹೋಗ್ಬೇಡ, ಈ ಕಡೆ ಬಾ. ಆ ಕಡೆ ಹೋಗ್ಬಾರ್ದು. ಹೋಗು ಅಕ್ಕ ಜೊತೆ ಆಟಾಡು, ಹೋಗು, ಏನಾಗಲ್ಲ, ಹೋಗು ಅಕ್ಕ ಜೊತೆ. ನಿನಗೆ ಅವ್ರು ಹೇಳ್ತಾ ಇರೋದು ವಿಕಾಸ್, ಆ ಕಡೆ ವಿಷಲ್ ಆಗ್ತಾ ಇದಾರೆ, ಹೋಗ್ಬೇಡ. ಯಾರಿಗಂಗೆ ವಿಷಲ್ ಆಗ್ತಾವ್ರೆ? ಇಂಥ ಚುರಿಯ ಗೈಸ್, ಯಾರೋ ನೀರಲ್ಲಿ ಕೊಚ್ಕೊಂಡೇ ಹೊರಟೋಗ್ಬಿಟ್ರು, ವಯಸ್ಸಾಗಿರೋ ಯಪ್ಪ. ಅರೌಂಡ್ ಒಂದು 45-50 ಏಜ್ ಆಗಿರ್ಬೋದು. ಹೊರಟೋಗ್ಬಿಟ್ರು ನೀರಲ್ಲಿ. ಎಲ್ಲೋದ್ರೂ ಗೊತ್ತಿಲ್ಲ, ಕ್ರೌಡ್ ನೋಡಿ ಎಲ್ಲ ಅವ್ರನ್ನೇ ನೋಡ್ತಾ ಇದ್ದಾರೆ, ಒಬ್ಬರು ನೀರಲ್ಲಿ ಇಲ್ಲ. ಶಪ್ಪ ಭಯ ಆಗ್ತಾಯಿದೆ. ಈಚೆ ಬಂದರು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋದರು. ಅಷ್ಟು ನೀರಿದೆ, ಆಡೋವಾಗ ಹುಷಾರಾಗಿ ಆಡಬೇಕು. ತುಂಬ ಕ್ರೌಡ್ ಇದೆ, ತುಂಬ. ಅವರು ವಿಷಲ್ ಹೊಡಿತಾಯಿದ್ರು, ಈ ಕಡೆ ಬನ್ನಿ ಅಂತ. ಬಟ್ ಅವ್ರು ಬರಲಿಲ್ಲ, ಹೋದರು ನೀರಲ್ಲಿ. ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ, ಬಂದ್ರ ಅಂತ. ಬಂದಿಲ್ಲ ಅನ್ಕೋತೀವಿ.
ಹೊಟ್ಟೋದ, ನೀರು ಫ್ಲೋ ಅಲ್ಲಿ ಹೊಟ್ಟೋದ ಅವನು. ಈ ಕಡೆ ಹಿಂಗ್ ಬರಕ್ ಸಾಧ್ಯ ಬರ್ಬೋದಾ? ಬರೀ ನೀರು ಬರಕ್ಕಷ್ಟೇ. ಆ ಕಸ ವಾಟರ್ ಬಾಟ್ಲು ಸುಧಾ ಈ ಕಡೆ ಬರಲ್ಲ. ಇವರೆಲ್ಲ ಈ ಕಡೆ, ಅಲ್ಲಿ ವಾಟರ್ ಬಾಟ್ಲ್ ಅಲ್ಲೇ ತಿರುಗ್ತಾ ಇತ್ತಲ್ಲ. ಏ ಈ ಅಂಕಲ್ ಜೊತೆ ಬಂದ್ರು ಅವರು ಅಲ್ವಾ? ಅಂಕಲ್ ನಿಮ್ ಜೊತೆ ಬಂದ್ರು ಅವರು. ಹೌದು, ನಾವು ನೋಡಿದ್ವಿ ನಿಮ್ ಜೊತೆ. ಹೌದೌದು, ನಾನ್ ನೋಡ್ದೆ ಅಲ್ವಾ? ಯಾರು ಬಂದಿಲ್ಲ ನೋಡಿ. ಅವ್ರು ಹಾಕಿದ್ರು ರಿಂಗು, ಮೇಲೆ ಎತ್ಕೊಂಡ್ಬಿಟ್ರು. ಅಷ್ಟು ಅದು ಎಟಕಿಸ್ಲಿಲ್ಲ ಅವ್ರಿಗೆ. ಅವ್ರೇ ಬೇರೆ ಕಡೆ ಇದ್ರು ಸರ್, ಪಾಪ. ಇಲ್ಲಿ ಬಂದಿದ್ರಂತೆ ಇಲ್ಲಿ ತನಕ, ವಾಪಸ್ ಹಿಂಗ್ ಹೋಯ್ತಂತ ಅವ್ರು ಹೇಳ್ತಾ ಇದಾರೆ ನೋಡಿ. ಈ ಕಡೆ ನೀರಲ್ಲಿ ಪಾಪ ಇವ್ರ ಜೊತೆ ಬಂದಿದ್ ನಾನು ನೋಡ್ದೆ. ಹೌದಾ? ಏನ್ ಕೆಲಸ ಸರ್? ಏಜ್ ಆಗಿತ್ತಾ? ಬೆಂಗಳೂರು ನೀವು ಅಲ್ಲೇ ಇದ್ದೀರ ತಾನೆ? ಹಲೋ ಹಲೋ ಸರ್, ಹಾಂ ಹೇಳಿ ಸರ್. ಸರ್ ಬೆಂಗಳೂರಲ್ಲಿ ಗೇಟ್ ಹತ್ರ, ಆ ಗೇಟ್ ಹತ್ರ ಮನೆ ಕಟ್ಟಲ್ಲ, ಅಲ್ಲೇ ಇದ್ದಾನೆ ಸರ್, ಅಲ್ಲೇ ಇರ್ಬೋದು. ಅಲ್ಲ ಅದು ಗೇಟ್ ಇದೆಯಲ್ಲ ಸರ್, ಗೊತ್ತಾಗಲ್ಲ. ಬರ್ತೀರಾ ಸರ್? ಈಗ ಯಾರು ಇಲ್ಲ ಸರ್, ಈಗ ಅವ್ರ ಮಾತಾಡ್ಬಿಟ್ಟು ನಿಂತರು, ಅವರು ಏನೋ ಹೇಳಿಲ್ಲ. ಫುಲ್ ಕುಡ್ಬಿಟ್ಟ, ನಾನು ಜಾಸ್ತಿ ಡ್ರಿಂಕ್ ಮಾಡಿಲ್ಲ, ನಾನು ಜ್ಞಾನ ಇರಲ್ಲ ಅವ್ರಿಗೆ. ಅಂಥವ್ರು ನೀರಿಗೆಲ್ಲ ಇಳಿಲೇಬಾರ್ದು ಆ ಟೈಮಲ್ಲಿ. ಈಗ ಪಾಪ ಅಮ್ಮನಿಗೆ ಫೋನ್ ಮಾಡಿದ್ಯಾ ಅವ್ರ ಹಸ್ಬೆಂಡ್ಗೆ, ನೀವು ಕಾಮಿಡಿ ಮಾಡ್ತಾ ಇದ್ದೀರಾ, ನನ್ನ ಫೂಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತವ್ರೆ ಮೊಬೈಲಲ್ಲಿ. ಆ ಅಮ್ಮಂಗೆಲ್ಲ ಫೋನ್ ಮಾಡಿದ್ದವರು, ಅವ್ರ ಮಿಸ್ಸಸ್ಗೆನೆ ಆಫೀಸಿಗೆ ಮಾಡಿದ್ದು. ನಾನು ಕೇಳಿಸ್ಕೊಂಡಲ್ಲ. ಆಮೇಲೆ ಪೊಲೀಸಿಗೆ ಫೋನ್ ಮಾಡಿದ್ದವರು. ಆಫೀಸಿಗೆ ಫೋನ್ ಮಾಡಿದ್ದು, ಯಾವ್ದೋ ಬೆಂಗಳೂರು ಆಫೀಸ್ಗೆ. ಕೆಲಸ ಹೊಟ್ಟಾಗುತ್ತೆ ನಮ್ಮ ಮೇಡಮ್, ನಮ್ಮ ಕೆಲಸ ಹೋಗುತ್ತೆ, ನೀವು ಕರ್ಕೊಂಡೋಗಿದ್ರ ಜೊತೆಗೆ ಅಂತ ಯಪ್ಪ ಇದು ಮಾಡ್ತಾ ಇದ್ದಾರೆ. ಟೈಮ್ ಕೇಳಿದ್ದೀನಿ ಅವ್ನಿಗೆ, ಈ ಕಡೆ ಬಾ, ಆ ಕಡೆ ಹೋಗ್ಬೇಡ ಅಂತ. ನೋಡ್ದ? ನೀನು ನೋಡ್ದೆ ತಾನೇ ಕಣ್ಣಲ್ಲಿ 5 ನಿಮಿಷಕ್ಕೆ ಹೆಂಗಾಯ್ತು ಅಂತ. ಯಪ್ಪ ಭಯ ಆಗೋಯ್ತು ನನಗೆ. ಈ ಕಡೆ ಸೈಡ್ ಬಗ್ಗಿ ಬಗ್ಗಿ ನೋಡ್ತಾವ್ರೆ ಇಬ್ರು. ಅಲ್ಲಿ ಬಂತಂತೆ ಅಂದ್ಬಿಟ್ಟು. ಇವಳು ಅವಳಲ್ಲ, ಇವಳು. ಆ ಬಾಡಿ ಸಿಕ್ಕುತ್ತಾ ಹೋಗ್ಲಿ ಬಾಡಿನಾರು ಈಗ ಅವ್ರ ಕೈಗೆ. ಈಗ ಎಲ್ಲಿ ಸಿಗುತ್ತೆ? ಬೆಳಿಗ್ಗೆ ಬೆಳಿಗ್ಗೆ ನೈಟ್ ಸಿಗುತ್ತೆ ಅಷ್ಟೇ. ಈಗ ಅವರೆಲ್ಲ ಅವ್ರ ಗ್ಯಾಂಗ್ ಅಲ್ಲೇ ಇರ್ತಾರ. ಬಾಡಿ ಅವ್ರು ಪೋಸ್ಟ್ ಮಾರ್ಟಮ್ ಆಯ್ತದೆ, ಇಲ್ಲೆಲ್ಲಿ ಕೊಟ್ಬಿಡೋರು. ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅದನ್ನ. ಪೊಲೀಸಿಗೆ ಫೋನ್ ಮಾಡೋರು ಇನ್ನೇನು. ಅಯ್ಯೋ, ಆ ಪೊಲೀಸ್ ಅವ್ರು ಬಂದು ಅಯ್ಯೋ ಆ ಬಾಡಿ ಹೆಂಗ್ ತೆಗಿತಾರ್ರಿ ಅಷ್ಟೊಂದು ನೀರೊಳಗೆ. ಅವರೇ ಈಚೆಗೆ ಬರ್ತದೆ, ಅದೇನೆ ನೀರು ಊದ್ಕೊಂಡ್ಮೇಲೆ ಆಚೆಗೆ ಮೇಕ್ ಬರ್ತದೆ, ತೇಲ್ಕತ್ತದ. ಅದೇ ಇಲ್ಲ ಅಲ್ಲೇ ಸೈಡ್ ಬಂದು ಬಿದ್ದಿರ್ತದೆ. ಪಾಪಚ್ಚೆ ಅಲ್ಲ, ಅವ್ರು ಈ ತಿಂಗಳಿಗೆ 4-5 ಜನ ಸತ್ರು ಅಂತಾರೆ. ಮುಂಡೆ ಮಕ್ಳು ಒಂದು ಟೇಪ್ ಗೀಪ್ ಕಟ್ಬಿಟ್ಟು ಯಾರಿಗೂ ಬರ್ದಂಗಲ್ಲ ಅಲ್ವಾ? ಆ ಕಡೆ ಹೋಗ್ಬೇಡಿ, ಡೇಂಜರ್ ಅದು ಅಂತ ಅನ್ಬಿಟ್ಟು ಆ ಕಡೆಗೆ ಏನಾರು ಏನೋ ಒಂದು ದಾರನೋ ಏನೋ ಟೇಪ್ ಕಟ್ಟಿರ್ ಸಾಕು, ಜನ ಎದಕ್ಕೆ ಹೋಗಲ್ಲ. ಅವರು ಒಂದು ಆರೆಂಜ್ ಕಲರ್ನ ಹಿಂಗೆ ರಬ್ಬರ್ನ ಒಳಗೆ ಹಾಕಿದ್ರು. ಅವ ಹಿಂಗ ಅದು ಎತ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಅಯ್ಯೋ ಥೂ. ಅದೇ ಗ್ಯಾನ್ ಚೆನ್ನಾಗಿಲ್ಲ ಅಂತ ಹೋಗಿರೋದು, ಅವ್ನು ಗ್ಯಾನ್ ಚೆನ್ನಾಗಿರೋ ಹಾಕೋಗಲ್ಲ. ಅದ್ರ ಬಗ್ಗೆನೇ ಮಾತಾಡಿಕೊಂಡು ನಾವು ಬರ್ತಾ ಇದ್ವಿ. ನೋಡಿದ್ರೆ ವಿತ್ತಿನ್ 5-10 ನಿಮಿಷದಲ್ಲಿ ಜೀವ ಪಕ್ಷಿ ನೀರಲ್ಲಿ ಕೊಚ್ಕೊಂಡು ಹೊರಟೇ ಹೋಯ್ತು ಪಾಪ. ಈಗ ಅವರ ಫ್ಯಾಮಿಲಿಗೆ ಯಾರು ದಿಕ್ಕು ದೆಸೆ? ದಯವಿಟ್ಟು ಡ್ರಿಂಕ್ಸ್ ಮಾಡಿದರೆ ನೀರಿಗೆ ಹೋಗಬೇಡಿ. ಮಕ್ಕಳು ಕರ್ಕೊಂಡು ಹೋದರೆ ದಯವಿಟ್ಟು ನಿಮ್ಮ
ರೆಸ್ಪಾನ್ಸಿಬಿಲಿಟೀಸ್ ಜೋಪಾನ. ಮಕ್ಕಳು ನಾವು ಹೇಳಿದ ಮಾತು ಕೇಳಲ್ಲ, ಹಿಂದಕ್ಕೆ ತಿರ್ಕೊಂಡು ಆರ್ಗ್ಯೂ ಮಾಡ್ತಾರೆ, ಏನಾಗಲ್ಲ ಹಂಗೆ ಹಿಂಗೆ ಅಂತ. ದಯವಿಟ್ಟು ಈ ವಿಡಿಯೋನ ತೋರಿಸಿ ನಿಮ್ಮ ಮಕ್ಕಳಿಗೆ. ನೀರಲ್ಲಿ ಬಿದ್ದರೆ ಏನಾಯಿತು, 5 ನಿಮಿಷಕ್ಕೆ ಕೊಚ್ಕೊಂಡು ಹೊರಟೋಯ್ತು ಬಾಡಿ. ಸೊ ತುಂಬ ಚಳಿ ಹೊಡಿತಾ ಇತ್ತು. ಆನ್ ದ ವೇ ಬರುವಾಗ ರೆಗ್ಯುಲರ್ ನಾವೆಲ್ಲಿ ತಿಂತೀವಿ ಅಲ್ಲಿ ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ಮಸಾಲ ಪುರಿ ಗೋಬಿ ಎಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಗ್ಗೆಯಿಂದ. ವ್ಲಾಗ್ ಹೇಗಿತ್ತು, ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.